ಮೆಡಿಕಲ್ ಶಾಪ್ಗಳನ್ನ ಕ್ಲೋಸ್ ಮಾಡಿ ಮಾಲೀಕರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಕೋಲಾರದಲ್ಲೂ ಕೂಡ ಮೆಡಿಕಲ್ ಶಾಪ್ಗಳು ಬಂದಾಗಿದ್ದಾವೆ. ಮೆಡಿಕಲ್ ಶಾಪ್ ಬಂದ್ ಮಾಡಿ ಹೋರಾಟಕ್ಕೆ ಕೋಲಾರದ ಮೆಡಿಕಲ್ ಶಾಪ್ ಮಾಲೀಕರು ಕೂಡ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಕೋಲಾರ ನಗರ ಸೇರಿದಂತೆ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಮೆಡಿಕಲ್ ಶಾಪ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಆನ್ಲೈನ್ನಲ್ಲಿ ಔಷಧಿಗಳ ಮಾರಾಟಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಭಾರೀ ರಿಯಾಯಿತಿ ದರದಲ್ಲಿ ಔಷಧಿಗಳ ಮಾರಾಟ ಬೇಡ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಕಾರ್ಪೊರೇಟ್ ಕಂಪನಿಗಳ ಕಡಿವಾಣಕ್ಕೂ ಕೂಡ ಮೆಡಿಕಲ್ ಶಾಪ್ ಮಾಲೀಕರು ಆಗ್ರಹಿಸಿದ್ದಾರೆ. ಕೋಲಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೋಲಾರದಲ್ಲೂ ಕೂಡ ಬಹುತೇಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆಗ್ರಹ ಒಂದೇ, ಯಾವುದೇ ಕಾರಣಕ್ಕೂ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಔಷಧಿಗಳ ಮಾರಾಟಕ್ಕೆ ಅವಕಾಶವನ್ನ ಕೊಡಬಾರದು. ಅವರು ಯಾವ ರೀತಿಯ ಔಷಧಿಗಳನ್ನ ಮಾರಾಟ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿಯಾದಂತಹ ನಿಯಂತ್ರಣ ಇಲ್ಲ. ಆಂಟಿಬಯೋಟಿಕ್ಗಳು ದುರುಪಯೋಗ ಆಗಬಹುದು, ಜೊತೆಗೆ ಔಷಧಿಗಳ ದುರುಪಯೋಗ ಆಗಬಹುದು, ಜೊತೆಗೆ ಭಾರಿ ಡಿಸ್ಕೌಂಟ್ ನಲ್ಲಿ ಅವರು ಔಷಧಿಗಳನ್ನ ಮಾರಾಟ ಮಾಡ್ತಿದ್ದಾರೆ. ಅದರಿಂದ ನಮ್ಮಂಥ ಮೆಡಿಕಲ್ ಶಾಪ್ ಮಾಲೀಕರಿಗೆ, ಸಣ್ಣ ಸಣ್ಣ ಮೆಡಿಕಲ್ ಶಾಪ್ಗಳನ್ನ ಇಟ್ಕೊಂಡು ಇರೋರಿಗೆ ಭಾರಿ ಹೊಡೆತ ಬೀಳುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ಲಿಂಕಿಟ್, ಝೊಮ್ಯಾಟೊ ಈ ರೀತಿಯಾದಂತಹ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳೇನಿದ್ದಾವೆ ಅವುಗಳಲ್ಲಿ ಔಷಧಿಗಳ ಮಾರಾಟಕ್ಕೆ ಅವಕಾಶವನ್ನ ಕೊಡಬಾರದು ಅನ್ನುವಂಥ ಆಗ್ರಹವನ್ನ ಸದ್ಯ ಮೆಡಿಕಲ್ ಶಾಪ್ ಮಾಲೀಕರು ಮಾಡ್ತಾ ಇರೋದು. ರಾಜ್ಯಾದ್ಯಂತ ಇವತ್ತು ಇರುವಂತಹ ಒಟ್ಟು 26,000 ಮೆಡಿಕಲ್ ಶಾಪ್ಗಳಲ್ಲಿ ಬಹುತೇಕ ಮೆಡಿಕಲ್ ಶಾಪ್ಗಳು ಬಂದಾಗಿದ್ದಾವೆ. ಜನ ಸರ್ಕಾರಿ ಆಸ್ಪತ್ರೆಯತ್ತ ಮುಗಿಬೀಳ್ತಿದ್ದಾರೆ. ಯಾಕಂದ್ರೆ ಔಷಧಿ ಅಂಗಡಿಗಳು ಓಪನ್ ಇರೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಜನೌಷಧಿ ಕೇಂದ್ರಗಳು ಓಪನ್ ಇದ್ದಾವೆ. ಹೀಗಾಗಿ ಪರದಾಟದ ಪರಿಸ್ಥಿತಿ ರಾಜ್ಯದ ಹಲವು ಭಾಗದಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿ ಅದರ ಮಾಲೀಕರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರುವಂತಹ ಕಾರಣಕ್ಕಾಗಿ